ಜನವರಿ 22ರಂದು ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಲಿದೆ. ಅಂದೇ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಲಿರುವಂತಹದ್ದು. ಶ್ರೀರಾಮ ಲಲ್ಲ ಮೂರ್ತಿ ಯಾವುದಾಗಿರಲಿದೆ, ಅಂತಿಮವಾಗಿ ಯಾವ ಮೂರ್ತಿ ಸೆಲೆಕ್ಟ್ ಆಗಲಿದೆ ಅನ್ನುವಂತಹ ಕುತೂಹಲ ಇದೆ. ಕರ್ನಾಟಕದ ಇಬ್ಬರು ಶಿಲ್ಪಿಗಳು ಈ ಒಂದು ಮೂರ್ತಿಗಳನ್ನು ಕೆತ್ತಿರುವಂತಹದ್ದು. ಮುಖ್ಯವಾಗಿ ಕರ್ನಾಟಕದಿಂದ 5 ಕಲ್ಲುಗಳನ್ನು ತರಲಾಗಿತ್ತು. 5 ಕಲ್ಲುಗಳಲ್ಲಿ ಈಗ 2 ಕಲ್ಲುಗಳಲ್ಲಿ ಮೂರ್ತಿ ಕೆತ್ತನೆಯನ್ನ ಮಾಡ್ತಾ ಇರುವಂತಹದ್ದು. ಮುಖ್ಯವಾಗಿ ಇಬ್ಬರು ಶಿಲ್ಪಿಗಳು ಕರ್ನಾಟಕದಿಂದ ಮೂರ್ತಿ ಕೆತ್ತನೆಯನ್ನ ಮಾಡ್ತಾ ಇದ್ದಾರೆ. ಒಂದು GL ಭಟ್ ಹಾಗೂ ಅರುಣ್ ಮೈಸೂರಿನವರು ಇಬ್ಬರು ಕೂಡ 2 ಮೂರ್ತಿಗಳನ್ನ ಕೆತ್ತನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಮೂರ್ತಿ ಅಂತಿಮವಾಗಿ ಸೆಲೆಕ್ಟ್ ಆಗುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲನ ಕೆರಳಿಸಿದೆ. GL ಭಟ್ ತಂಡದಲ್ಲಿ ಮುಖ್ಯ ಶಿಲ್ಪಿಕಾರರಾಗಿ ವಿಪಿನ್ ಭದೋರಿ ಅವರು ಕೂಡ ಕೆಲಸ ಮಾಡಿದ್ರು. ಈಗ ಅವರು ಅಯೋಧ್ಯೆಯಲ್ಲೇ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನೀವು ಕೂಡ GL ಭಟ್ ಅವರ ತಂಡದಲ್ಲಿ ಮುಖ್ಯ ಶಿಲ್ಪಕಾರರಾಗಿ ರಾಮಮೂರ್ತಿಯ ಕೆತ್ತನೆಯಲ್ಲಿ ಭಾಗಿಯಾಗಿದ್ದೀರಿ. ರಾಮಮೂರ್ತಿ ಕಂಪ್ಲೀಟ್ ಆಗಿದೆಯಾ? ನೀವು ಅಂದ್ಕೊಂಡ ರೀತಿಯಲ್ಲೇ ಮೂರ್ತಿ ಬಂದಿದೆಯಾ ಅಂತ? ರಾಮಲಲ್ಲ ಮೂರ್ತಿ ಕಂಪ್ಲೀಟ್ ಆಗಿದೆ, ಸಂಪೂರ್ಣವಾಗಿ 100% ಕಂಪ್ಲೀಟ್ ಆಗಿದೆ. ಇವತ್ತು ಸೆಲೆಕ್ಷನ್ ಕಮಿಟಿಯವರು ಬಂದಿದ್ದರು, ಹಾಗೆ ನೋಡ್ಕೊಂಡು ಹೋಗಿದ್ದಾರೆ. ಸೊ ಟೋಟಲ್ 3 ಮೂರ್ತಿಗಳು ಆಗಿತ್ತು. ಅದರಲ್ಲಿ ಒಂದು ರಾಜಸ್ಥಾನ್, 2 ಕರ್ನಾಟಕ. ಸೊ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಸ್ವಲ್ಪ ಚಾಲೆಂಜಿಂಗ್ ಇದ್ದಿದ್ದು ವಿಚಾರ ಏನಂದರೆ ರಾಮಲಲ್ಲ ಅಂದರೆ 5 ವರ್ಷದ ಬಾಲಕ. 5 ವರ್ಷ ಬಾಲಕ ರಾಮನಾಗಿ ರೆಫರೆನ್ಸ್ ಸಿಗಲ್ಲ ಎಲ್ಲೋ. ಸೊ ಹಾಗಾಗಿ ಈ ಕಡೆ 5 ವರ್ಷದ ಬಾಲಕದ ಮುಖಭಾವ, ದೇಹ ಕೋಮಲವಾಗಿರಬೇಕು, ಇದೆಲ್ಲ ಇರಬೇಕು. ಜೊತೆಗೆ ಅದು ಬರೀ ಬಾಲಕ ಆಗಬಾರ್ದು, ರಾಮ ಆಗಬೇಕು. ರಾಮ ಅಂದರೆ ಆ ದೈವತ್ವ ಬರಬೇಕು ಆ ಮುಖದಲ್ಲಿ, ಡಿವೈನ್ ದೇವಗಳಿರಬೇಕು, ಮನಸ್ಸಿರಬೇಕು. ಈ ಕಡೆ ರಾಮನೂ ಆಗಿರಬೇಕು. ನಾವು ಕೃಷ್ಣನ ವಿಗ್ರಹಗಳು ನೋಡಿದ್ವಿ. ಆ ಕೃಷ್ಣನ ಮುಖ ಭಾವ ಸ್ವಲ್ಪ ಬೇರೆ ಇರುತ್ತೆ. ಆದರೆ ರಾಮನ ಮುಖ ಇದೆಯಲ್ಲ, ಆ ಕೃಷ್ಣನ ಥರ ಮಾಡೋಕ್ಕಾಗಲ್ಲ. ಆ ಸ್ಮೈಲ್ ಇದೆಯಲ್ಲ, ಆ ಫೇಸಲ್ಲಿ ಸ್ವಲ್ಪ ಗಾಂಭೀರ್ಯತೆ ಬರುತ್ತೆ. ರಾಮನ ಮರ್ಯಾದೆ ಪುರುಷೋತ್ತಮ ರಾಮ ಇರೋದ್ರಿಂದ. ಸೊ ಹಾಗಾಗಿ ನಮಗೆ ತುಂಬ ಚಾಲೆಂಜಿಂಗ್ ಇತ್ತು. ಆದರೂ ನಾವು ನಮ್ಮ ದೇವರು ಕೊಟ್ಟ ಶಕ್ತಿ ಏನಿತ್ತು ಅದನ್ನು ಉಪಯೋಗಿಸಿ ಒಂದು ಸುಂದರವಾದ ಒಂದು ವಿಗ್ರಹ ಮಾಡಿದ್ವಿ. ಕಂಪ್ಲೀಟ್ ಆಗಿದೆ. ನೀವು ಯಾವ ಶಿಲೆಯಿಂದ ಕೆತ್ತಿರುವಂಥದ್ದು? ಇದು ಕೃಷ್ಣ ಶಿಲೆ. ಮೈಸೂರು SD ಕೋಟೆ ಇದೆಯಲ್ಲ, ಅಲ್ಲಿಂದ 5 ಶಿಲೆ ಬಂದಿತ್ತು. ಅದರಲ್ಲಿ 1 ಕಾರ್ಕಳದಿಂದ ಬಂದಿತ್ತು. ಅದರ ಟೋಟಲ್ 5 ಶಿಲೆಯಲ್ಲಿ 1 ಕಾರ್ಕಳದ್ದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಯಿತು. ಹಾಗಾಗಿ ಅದನ್ನು ಕ್ರ್ಯಾಕ್ ಇತ್ತು, ಅದನ್ನು ರಿಜೆಕ್ಟ್ ಮಾಡಿದ್ವಿ. ಅದರಲ್ಲಿ ಈ SD ಕೋಟೆ ಕಲ್ಲಿತ್ತಲ್ಲ, ಅದರಲ್ಲಿ 2 ಕಲ್ಲಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಂಡಿದ್ವಿ. 1 ಕಲ್ಲಿ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಮುಖ್ಯವಾಗಿ ಈ ಕೆತ್ತನೆ ಎಷ್ಟು ಸಮಯ ಹಿಡಿತು? ಎಷ್ಟು ದಿವಸಗಳ ಹಿಂದೆ ನೀವು ಅಯೋಧ್ಯೆಗೆ ಬಂದಿದ್ರಿ? ಇದು ಆ್ಯಕ್ಚುಲಿ ಸೆಲೆಕ್ಷನ್ ಪ್ರೋಸೆಸ್ ತುಂಬ ಇತ್ತು. ಇಡೀ ಇಂಡಿಯಾದಿಂದ ಸಾವಿರಾರು ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿದರು. ಅದರಲ್ಲಿ ಒಂದು 7 ಜನ ಆರ್ಟಿಸ್ಟ್ಗಳು ಶಾರ್ಟ್ ಲಿಸ್ಟೆಡ್ ಆಗಿದ್ದರು. ಅವರು ಡೆಲ್ಲಿಗೆ ಹೋಗಿದ್ವಿ. ಡೆಲ್ಲಿಯಲ್ಲಿ ಮತ್ತೆ ಮೀಟಿಂಗ್ ಇತ್ತು. ನಾವೆಲ್ಲ ಪ್ರೆಸೆಂಟೇಷನ್ ಕೊಟ್ಟಿದ್ವಿ. ನನ್ನ ವರ್ಕ್ಸ್ ಎಲ್ಲ ಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಅದ್ರ ಬೇಸ್ ಮೇಲೆ 3 ಶಿಲ್ಪಕಲಾವಿದರನ್ನ ಸೆಲೆಕ್ಟ್ ಮಾಡಿದ್ರು. ಸೊ ನಂತರ ಮೇ ತಿಂಗಳಿಂದ ನಾವು ಅಯೋಧ್ಯೆಗೆ ವಾಪಸ್ ಬಂದ್ವಿ. ಮೇಯಿಂದ ಸ್ಟಾರ್ಟ್ ಮಾಡಿದ್ದು ಕೆಲಸ. ಸೊ ಟೋಟಲ್ ಒಂದು 7 ಮಂತ್ಸು ನಾವು ಕೆಲಸ ಮುಗಿಸಿದ್ವಿ. 7 ಮಂತ್ಸಲ್ಲಿ ಕೆಲಸ ನಡೆದಿದೆ. ನಿಮಗನ್ಸುತ್ತೆ ಯಾವ ಮೂರ್ತಿ ಸೆಲೆಕ್ಟ್ ಆಗಬಹುದು ಅಂತ ನಿಮಗನ್ಸುತ್ತೆ? ಸರ್, ಸೆಲೆಕ್ಟ್ ಯಾವುದಾದ್ರೂ ಪರವಾಗಿಲ್ಲ, ಸುಂದರವಾಗಿರಬೇಕು ಅನ್ನೋದು ನಮ್ಮ. ಯಾಕಂದರೆ ಆ್ಯಸ್ ಅ ಆರ್ಟಿಸ್ಟ್ ನನಗೇನಿಸುತ್ತೆ, ಕಲೆ ಅನ್ನೋದು ದೊಡ್ಡದು. ಮತ್ತು ಅದರಲ್ಲಿ ಸುಂದರವಾದ ರಾಮನ ವಿಗ್ರಹ ಅಂದರೆ ಇದು ನಮ್ಮದು ಅಲ್ಲ, ಏನಿಲ್ಲ, ದೇಶದ್ದು ಒಂದು ಕಾರ್ಯ, ಧರ್ಮದ ಒಂದು ಕಾರ್ಯ. ಸೊ ಹಾಗಾಗಿ 3 ಶಿಲ್ಪಗಳಲ್ಲಿ ಯಾವುದು ತುಂಬ ಸುಂದರವಾಗಿರುತ್ತೆ ಅದೇ ಹೋಗಲಿ ಅನ್ನೋದು ನಮ್ಗೆ ಆಸೆ. ನನಗೇನು ಆ ಥರ ಇಲ್ಲ. ನಮ್ಮದು ಹೋದರೂ ಪರವಾಗಿಲ್ಲ, ನಮ್ಮದು ಸೆಲೆಕ್ಟ್ ಆದರೂ ಖುಷಿ, ಬೇರೆದು ಸೆಲೆಕ್ಟ್ ಆದರೂ ಖುಷಿ. ಆದರೆ ತುಂಬ ಸುಂದರವಾಗಿರೋ ಮೂರ್ತಿ ಹೋಗಬೇಕು ಅನ್ನೋದು. ನಾವು ಶಿಲ್ಪಕಲಾವಿದರು, ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕೈಯಲ್ಲಿ ಸುಂದರವಾದ ಕೆತ್ತನೆ ಮಾಡ್ಬೋದು ಅಷ್ಟೇ. ಸೊ ನಾವು ಅದನ್ನು 100% ಕೊಟ್ಟಿದ್ವಿ. ಬಾಕಿ ಎಲ್ಲ ದೇವರಿಚ್ಛೆ. ಯಾರು ಸೆಲೆಕ್ಟ್ ಆಗುತ್ತೆ ಖುಷಿ, ಚೆನ್ನಾಗಿರಬೇಕು, ಸುಂದರವಾದ ಮೂರ್ತಿ ಸೆಲೆಕ್ಟ್ ಆಗಬೇಕು ಅನ್ನೋದು ಆಸೆ. ಇನ್ನೊಂದು, ಕರ್ನಾಟಕದ ಕಪ್ಪು ಶಿಲೆ ವಿಶೇಷತೆ ಏನು? ಆ ಕಪ್ಪು ಶಿಲೆ ದೈವತ್ವವನ್ನು ಹೇಗೆ ಪಡೆಯುತ್ತೆ? ಅದರದ್ದು ಇರೋ ಮಹತ್ವ ಏನು ಅಂತ? ಈಗ ನಾವು ಕರ್ನಾಟಕದಲ್ಲಿ ಇದ್ದು ಜಾಸ್ತಿ ಬಳಸ್ತಾ ಇರೋದು ಈ ಕೃಷ್ಣ ಶಿಲೆನೇ.
ಯಾಕಂದರೆ ನಮ್ಮದು ಹಳೆ ದೇವಸ್ಥಾನ ಎಲ್ಲ ಬೇಲೂರು ಹಳೇಬೀಡು ಆಗಲಿ ಸೋಮನಾಥಪುರ ಆಗಲಿ ಎಲ್ಲ ಇದೇ ಶಿಲೆಯಲ್ಲಿ ಕೆತ್ತಿರೋದು. ಹಾಗಾಗಿ 1000 ವರ್ಷ ಆದ್ರೂ ಅದಕ್ಕೆ ಏನೂ ಆಗಲಿಲ್ಲ. ಇದ್ರ ಮಹತ್ವ ಏನಂದರೆ ವಿಶೇಷತೆ, ಇದು ಭೂಮಿ ಒಳಗೆ ಇರುತ್ತೆ. ಭೂಮಿ ಒಳಗೆ ಇದ್ದಾಗ ಇದು ಸಾಫ್ಟ್ ಆಗಿರುತ್ತೆ. ಆಚೆ ಬಂದ ಮೇಲೆ ಇದು ಟೆಂಪ್ರೇಚರ್ಗೆ ಅಟ್ಮಾಸ್ಫಿಯರ್ಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಇದ್ರದ್ದು ವಿಶೇಷತೆ ಇದೇನೆ. ನಾವು ತೆಗಿಯೋ ಟೈಮಲ್ಲಿ ಇದು ಸಾಫ್ಟ್ ಇರುತ್ತೆ. ಯಾವಾಗ ಅದು ಪ್ರತಿಷ್ಠಾಪನೆ ಆಗುತ್ತೆ, ಅಭಿಷೇಕ ಆಗುತ್ತೆ, ಪೂಜೆ ಆಗುತ್ತೆ, ಅದೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದ್ರದ್ದು ಲೈಫ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೃಷ್ಣ ಶಿಲೆ ತುಂಬ ಶ್ರೇಷ್ಠ ಅಂತ ನಮ್ಮ ಭಾವನೆ. ಇನ್ನು ರಾಜಸ್ಥಾನದವರು ಒಬ್ಬರು ಶಿಲೆಯನ್ನು ಕೆತ್ತುತ್ತಾ ಇದ್ದಾರೆ. ಆ ರಾಜಸ್ಥಾನದಿಂದ ಬಂದಿರತಕ್ಕಂಥ ಶಿಲೆಯ ಮಹತ್ವ ಏನು ಅನ್ನುವಂಥದ್ದು ಹೇಳಿ. ಅದು ಅಮೃತ ಶಿಲೆ ಅಂತ ಕರೀತಾರೆ ಕನ್ನಡದಲ್ಲಿ. ತಾಜ್ ಮಹಲ್ಗೆ ಬಳಸಿರುವಂಥ ಮತ್ತು ಹಳೆ ದೇವಸ್ಥಾನಗಳು ಇದ್ದಾವೆ. ಮೌಂಟ್ ಆಬು ಅಲ್ಲಿ ಅದೆಲ್ಲ ಹಳೆ ಶಿಲ್ಪ ನೋಡಿದಾಗ ಮಾರ್ಬಲಲ್ಲಿ ಮಾಡಿದ್ದಾರೆ. ಸೊ ಅವರ ಒಂದೊಂದು ಕಾಲದ ಒಂದೊಂದು ಮಹತ್ವ ಇರುತ್ತೆ. ಹಾಗಾಗಿ ಅದು ಅವರವರ ಚಾಯ್ಸ್ ಇರುತ್ತೆ. ಅವರು ಪ್ರಾಕ್ಟೀಸ್ ಮಾಡ್ತಿರೋ ಒಂದು ಕಂಫರ್ಟೇಬಲ್ ಯಾರಿಗೆ ಏನಿರುತ್ತೆ, ರಿಸಲ್ಟು ಬೇರೆ ಬೇರೆನೂ ಇರುತ್ತೆ. ನಮ್ಮ ಶಿಲೆಯಲ್ಲಿ ರಿಸಲ್ಟ್ ಬೇರೆ ಇರುತ್ತೆ, ಆ ಶಿಲೆಯಲ್ಲಿ ಬೇರೆ ಥರ ಇರುತ್ತೆ. ಅದರಲ್ಲಿ ಸ್ವಲ್ಪ ಏನಂದರೆ ಅವರು ಬಣ್ಣ ಎಲ್ಲ ಹಚ್ಚಬೇಕಾಗತ್ತೆ, ಯಾಕಂದರೆ ಫೀಚರ್ಸ್ ಕಾಣಲ್ಲ. ಸೊ ಅವರು ಆ ಕಲ್ಲಲ್ಲಿ ಮಾಡ್ತಾರೆ, ನಾವು ಈ ಕಲ್ಲಲ್ಲಿ ಮಾಡ್ತೀವಿ. ಅಂತಿಮವಾಗಿ ಕರ್ನಾಟಕದ್ದೇ ಸೆಲೆಕ್ಟ್ ಆಗಲಿ, GL ಭಟ್ ಅವ್ರದ್ದಾರೋ ಆಗಲಿ ಅಥವಾ ಅರುಣ್ ಅವ್ರದ್ದಾಗಲಿ, ಕರ್ನಾಟಕದ ಕಪ್ಪು ಶಿಲೆಯಲ್ಲಿಯೇ ರಾಮನನ್ನು ನಾವು ನೋಡುವಂತಾಗಲಿ ಅನ್ನುವಂಥದ್ದು. ಇದು ವಿಪಿನ್ ಭದೌರಿ ಅವರು ಹೇಳ್ತಿರುವಂತಹದ್ದು. ಅವರು ಹೇಗೆ ಶಿಲೆಯನ್ನು ತರಲಾಯಿತು, ಈ ಕೃಷ್ಣ ಶಿಲೆಯ ಮಹತ್ವ ಏನು, ಪ್ರೋಸೆಸ್ ಸೆಲೆಕ್ಟ್ ಹೇಗೆ ನಡೆಯುತ್ತೆ, ಅಂತಿಮವಾಗಿ ಆಯ್ಕೆ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ವಿವರಿಸ್ತಿದ್ರು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯೆ.